ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ 12 ವೋಲ್ಟ್ಸ್ನ 200 RPM ಜಾನ್ಸನ್ ಗೇರ್ಡ್ ಮೋಟರನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದು ಫುಲ್ಲು ಮೇಡ್ ಆಫ್ ಮೆಟಲ್ ಫ್ರೆಂಡ್ಸ್. ಅಂದರೆ ಈ ಇದರೊಳಗಿರೋ ಗೇರ್ಸ್ ಎಲ್ಲ ನಿಮಗೆ ಫುಲ್ ಮೆಟಲ್ ಗೇರ್ಸು ಮತ್ತು ನಿಮಗೆ ಹೈ ಟಾರ್ಕ್ ಮೋಟರ್. ಇದು 200 RPM ಮೋಟರ್ ಇದು ನಿಮಗೆ. ಸೊ ಕಾಣ್ತಿದೆಯಲ್ಲ ನಿಮಗೆ. ಇಲ್ಲಿ ನಾನು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟಲ್ಲಿ ಆಫ್ ರೋಡ್ ರೋಬೋಟನ್ನು ಮಾಡೋದಕ್ಕೆ ನಾನು ಈ ಮೋಟರ್ಸನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಪ್ಯಾಕ್ ಆಫ್ 2 ಮೋಟರ್ಸನ್ನು ತೊಗೊಂಡಿದ್ದೀನಿ. ಸೊ ನೋಡಿ ನಿಮಗೆ ಕಾಣ್ತಿದೆಯಲ್ಲ, ಪ್ಯಾಕ್ ಆಫ್ 2 ಮೋಟರ್ಸನ್ನು ತೊಗೊಂಡಿದ್ದೀನಿ ನೋಡಿ, ಕಾಣ್ತಿದೆ. ಸೊ ಈ ವಿಡಿಯೋದಲ್ಲಿ ನಾನು ಈ ಮೋಟರ್ ಎಷ್ಟು ಪವರನ್ನು ಕನ್ಸ್ಯೂಮ್ ಮಾಡುತ್ತೆ ಇದ್ರ ರಿವ್ಯೂವನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಜೊತೆಯಲ್ಲಿ ನಾನು ಇದ್ರ ಜೊತೆ ನಮಗಿಲ್ಲಿ ನೋಡಿ ನಿಮಗೆ ಲಾರ್ಜ್ ಸೈಜ್ನ 4 ವೀಲ್ಸನ್ನು ತೊಗೊಂಡಿದ್ದೀನಿ. 12 ಸೆಂಟಿಮೀಟರ್ಸ್ನ ಡಯಾಮೀಟರ್ನ ವೀಲ್ಸ್ ಫ್ರೆಂಡ್ಸ್. ಇದು ನೋಡಿ ಕಾಣ್ತಿರ್ಬೋದು ನಿಮಗೆ. ಸೊ ಒಂದೊಂದು ಈಚ್ 2 ವೀಲು ಡಮ್ಮಿ ವೀಲ್ಸ್ನ ನಾನು ನಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ನಲ್ಲಿ ಆಫ್ ರೋಡಿಂಗ್ ರೋಬೋಟನ್ನು ಮಾಡಿ ತೋರಿಸ್ತೀನಲ್ಲ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. 2 ವೀಲ್ಸನ್ನು ನಾನು ಡಮ್ಮಿ ವೀಲ್ಸ್ ಜೊತೆ ಕನೆಕ್ಟ್ ಮಾಡ್ತೀನಿ, ಇನ್ನೆರಡನ್ನು ಈ ಮೋಟರ್ ಜೊತೆ ಕನೆಕ್ಟ್ ಮಾಡ್ತೀನಿ ನಿಮಗೆ. ಸೊ ನೋಡಿ ಇಲ್ಲಿ ಕಾಣ್ತಿಲ್ಲ, ಇಷ್ಟನ್ನು ನಾನು ಬೈ ಮಾಡಿದ್ದೆ. ಸೊ ಈ ಮೋಟಾರ್ ಕಾಸ್ಟ್ ಬಂದು ನಿಮಗೆ ಅರೌಂಡ್ 350ಇಂದ 380 ರುಪೀಸ್ಗೆ ಸಿಗುತ್ತೆ. ಸೊ ನನಗಿಲ್ಲಿ 350 ರುಪೀಸ್ಗೆ ಸಿಕ್ಕಿದೆ. ಸೊ ಈ ವೀಲ್ನ ಕಾಸ್ಟ್ ಬಂದು ಅರೌಂಡ್ 100ಇಂದ 120 ರುಪೀಸ್ ಮಧ್ಯದಲ್ಲಿ ಸಿಗುತ್ತೆ. ಸೊ ನನಗೆ 2 ವೀಲ್ಸ್ ಬಂದು 100 ರುಪೀಸ್ ಸಿಕ್ಕಿದೆ, ಇನ್ನೆರಡು ವೀಲ್ಸ್ ಬಂದು 120 ರುಪೀಸ್ಗೆ ಸಿಕ್ಕಿದೆ. ಸೊ ನೋಡಿ ಕಾಣ್ತೀಯಲ್ಲ. ಸೊ ಈಗ ನಾನು ಈ ವೀಲ್ಸನ್ನು ಸೈಡ್ಗಿಡ್ತೀನಿ. ಸೈಡ್ಗಿಟ್ಟು ಈ ಮೋಟರನ್ನು ಸ್ಪೆಸಿಫಿಕೇಷನ್ಸ್ ಮತ್ತು ವರ್ಕಿಂಗನ್ನು ತೋರಿಸ್ತೀನಿ. ಸೊ ಒಂದು ಮೋಟರ್ಸಿಗೆ ಇಡೋಣ. ಸೊ ಅದಕ್ಕೆ ನಾವಿಲ್ಲಿ ಫಸ್ಟು ನಮ್ಮ ರೆಗ್ಯುಲೇಟೆಡ್ ಪವರ್ ಸಪ್ಲೈಯನ್ನು ತೊಗೊಳೋಣ. ಅದಕ್ಕಿಂತ ಮುಂಚೆ ನಾನಿಲ್ಲಿ ನಮ್ಮ ಶಾಫ್ಟ್ ಮೇಲೆ ಸ್ವಲ್ಪ ಟೇಪನ್ನು ಹಾಕ್ತಿದ್ದೀನಿ. ಸೊ ನಮಗೆ ಈಸಿಯಾಗಿ ರೊಟೇಷನ್ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಮ್ಮ ರೆಗ್ಯುಲೇಟೆಡ್ ಪವರ್ ಸಪ್ಲೈನ ನಾವು ಆನ್ ಮಾಡಿದ್ರೆ ನೋಡಿ ನಿಮಗೆ ಕಾಣ್ತಿರ್ಬೋದು ಇಲ್ಲಿ. ಸೊ ನೋಡ್ತಿರ್ಬೋದು ನಿಮಗೀಗ ಇಲ್ಲಿ 8.1 ವೋಲ್ಟ್ಸ್ ಕಾಣ್ತಿದೆಯಲ್ಲ. ಸೊ ಇಲ್ಲಿ ನಾನು ವೋಲ್ಟೇಜನ್ನು ಫುಲ್ ಡೌನ್ ಮಾಡಿದ್ದೀನಿ, ಆ್ಯಮ್ಸು ಫುಲ್ ಡೌನ್ ಮಾಡಿದ್ದೀನಿ. ಸೊ ನಿಮಗೆ ನೋಡಿ ಈಗ 2 ವೈರ್ಸನ್ನು ನಾನು ನಮ್ಮ ಮೋಟರ್ಸ್ ಜೊತೆ ಕನೆಕ್ಟ್ ಮಾಡ್ತೀನಿ ನೋಡಿ. ಸೊ ನೋಡಿ ಈಗ ನೋಡಿ ಫ್ರೆಂಡ್ಸ್, ಈಗ 7.7 ವೋಲ್ಟ್ಸ್ಗೆ ನಮಗಿಲ್ಲಿ 12 ವೋಲ್ಟ್ಸ್ ಅಂತ ಕನ್ಸ್ಯೂಮ್ ಮಾಡ್ತಿದೆ ನೋಡಿ. 2.2 ಆ್ಯಮ್ಸ್ ಕನ್ಸ್ಯೂಮ್ ಮಾಡ್ತಿದೆ ಪವರ್. ಇಲ್ಲಿ ನಿಮಗೆ 14 ವೋಲ್ಟ್ಸ್ ಇದೆ ಅಲ್ವಾ. ಸೊ ನಾವು ನಾರ್ಮಲ್ಲಾಗಿ 2 ಆ್ಯಮ್ಸ್ ಕರೆಂಟಾಗಿ ಕನ್ಸ್ಯೂಮ್ ಮಾಡುತ್ತೆ 12 ವೋಲ್ಟ್ಸ್ಗೆ. ಸೊ ನೋಡಿ ಈಗ ನಾನಿಲ್ಲಿ ನೋ ಲೋಡ್ ಇದೆ. ಸೊ ನಾನು ಲೋಡ್ ಹಾಕಿದ್ರೂ ಮ್ಯಾಕ್ಸಿಮಮ್ 2 ಆ್ಯಮ್ಸ್ ಅಷ್ಟೇ ಕನ್ಸ್ಯೂಮ್ ಮಾಡುತ್ತೆ. ಇದು ನಿಮಗೆ ನೋ ಲೋಡ್ ಬಂದು ನಿಮಗೆ ಅರೌಂಡ್ 1.5 ಆ್ಯಂಪಿಯರ್ಸಿಂದ 2 ಆ್ಯಂಪಿಯರ್ಸ್ ನಿಮಗೆ ಇದು ಕನ್ಸ್ಯೂಮ್ ಮಾಡುತ್ತೆ. ಸೊ ನೀವು ಈಸಿಯಾಗಿ ಇದರಿಂದ ಒಂದು ಮಿನಿ ರೋಬೋಟನ್ನು ಮಾಡ್ಬೋದು. ನಿಮಗೆ ಇದು ಹೈ ಟಾರ್ಕ್ ಫ್ರೆಂಡ್ಸ್. ನೋಡಿ ನೀವು ಕೈಯಿಂದ ನಿಲ್ಸೋಕ್ಕೆ ಆಗಲ್ಲ ನೋಡಿ, ನಾನು ನಿಲ್ಲಿಸ್ತಾ ಇದ್ದೀನಿ, ಯಾರು ನಿಲ್ತಿಲ್ಲ. ಸೊ ಕಾಣ್ತಿದ್ದಿಲ್ಲ ನಿಮಗೆ. ಇದು ಬೇಸ್ ಮೋಟರ್ ಬಂದರು 12 ವೋಲ್ಟ್ಸ್ RS 380 ಮೋಟರ್ಸ್ ಫ್ರೆಂಡ್ಸ್. ನೋಡಿ ಕಾಣ್ತಿರ್ಬೋದು ನಿಮಗೆ. ಬೇಸ್ ಮೋಟರ್ ಬಂದು 12 ವೋಲ್ಟ್ಸ್ನ RS 380 ಮೋಟರ್ ಇದು. ಸೊ ನಿಮಗೆ ಇದು ಗೊತ್ತಿರುತ್ತೆ, RS 775, RS 550, 555, 380 ಅಂತೆಲ್ಲ. ಸೊ ಇದ್ರ ಬೇಸ್ ಮೋಟರ್ ಬಂದು ಅದೇ ಫ್ರೆಂಡ್ಸ್. ಕಾಣ್ತಿದ್ದೀರ ನೋಡಿ, 1.89 ಅರೌಂಡ್ 2 ಆ್ಯಮ್ಸ್ ನಿಮಗೆ ಇದು ಕನ್ಸ್ಯೂಮ್ ಮಾಡ್ತಿದೆ. ಸೊ ಈಸಿಯಾಗಿ ನೀವು ಇದನ್ನು ನಿಮ್ಮ ರೋಬೋಟಿಕ್ ಪ್ರಾಜೆಕ್ಟ್ಸ್ ಏನಾರ ಹೈ ಟಾರ್ಕ್ ಅಂದರೆ ಹೆವಿ ಲೋಡ್ ರೋಬೋಟಿಕ್ಸ್ ಪ್ರಾಜೆಕ್ಟ್ ಅಂದರೆ ಹೆವಿ ಲೋಡ್ ರೋಬೋಟ್ಸನ್ನು ಮಾಡಬೇಕು ಅಂದರೆ ನೀವು ಅಲ್ಲಿ ಈ ಮೋಟರನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಇದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಲೋಡ್ ಬೇಕು ಅಂದರೆ ನಿಮಗೆ ಇದರಲ್ಲೇ 555 ಬೇಸ್ ಮೋಟರ್ ಸಿಗುತ್ತೆ. ಸೊ ನೀವು ಅದನ್ನು ತೊಗೊಬೋದು. ಅದು ನಿಮ್ಗೆ ಅರೌಂಡ್ 1,500ವರೆಗೂ ಸಿಗುತ್ತೆ. ಅರೌಂಡ್ 1,500ವರೆಗೂ ನಿಮಗೆ ಅದು ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮಗಿದು ನಿಮಗೆ ಅಪ್ ಟು 2.2 kg ಲೋಡನ್ನು ಈಸಿಯಾಗಿ ಲಿಫ್ಟ್ ಮಾಡುತ್ತೆ ಫ್ರೆಂಡ್ಸ್. ಈ ಮೋಟರ್ ಬಂದು ಅರೌಂಡ್ 2.2 ಅಂತ ಮ್ಯಾಕ್ಸಿಮಮ್ ಇದಷ್ಟೇ ಕೊಡೋದು ನಿಮಗೆ. 2 ಇಂದ 2.5 kg ಒಳಗೆ ನಿಮಗೆ ಇದು ಲೋಡನ್ನು ಲಿಫ್ಟ್ ಮಾಡುತ್ತೆ. ಸೊ
ಸೊ ನಿಮಗೆ ನೋಡಿ ಇದರಿಂದ ನೀವು ಬೆಸ್ಟ್ ಆಫ್ ರೋಡಿಂಗ್ ರೋಬೋಟ್ ಆಗ್ಬೋದು, ಹೆವಿ ಲೋಡ್ಸ್ ರೋಬೋಟನ್ನು ಈಸಿಯಾಗಿ ಮಾಡ್ಬೋದು. ಸೊ ಕಾಣ್ತಿದೆಯಲ್ಲ. ಮತ್ತು ಇದು ನಿಮಗೆ ಸೆಂಟರ್ ಶಾಫ್ಟ್ ಬರಲ್ಲ, ಸ್ವಲ್ಪ ಸೈಡಲ್ಲಿ ನಿಮಗೆ ಆಫ್ಸೆಟ್ ಆಗಿರುತ್ತೆ. ನಿಮಗೆ ಸೆಂಟರ್ಗಿಂತ ಆಫ್ಸೆಟ್ ಶಾಫ್ಟ್ ಬರುತ್ತೆ ನಿಮಗೆ, ಇಲ್ಲಿ ಕಾಣ್ತಿರ್ಬೋದಲ್ಲ ನೋಡಿ. ಸೊ ಇದೇ ಥರ ನಿಮಗೆ 2 ಮೋಟರ್ಸು ವರ್ಕ್ ಆಗುತ್ತೆ. ಸೊ ನೀನಿದು 200 RPM ತೊಗೊಂಡಿದ್ದೆ. ಇದರಲ್ಲಿ ನಿಮ್ಗೆ ಅವೈಲಬಲ್ 10 RPM ಇಂದ 1000 RPM ವರೆಗೂ ಅವೈಲಬಲ್ ಸಿಗುತ್ತೆ. 10 ಮತ್ತು 60, 100, 200, 300, 500, 1000 RPM ವರೆಗೂ ನಿಮಗೆ ಸಿಗುತ್ತೆ. ಮ್ಯಾಕ್ಸಿಮಮ್ ನೀವು ಅಪ್ ಟು 18 ವೋಲ್ಟ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ನೀವು 18 ವೋಲ್ಟ್ಸ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬೇಗ ಮೋಟರ್ ಅನ್ನೋದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ನಿಮಗೆ ಇಲ್ಲಿ ಏನಂದರೆ ಬೆಸ್ಟ್ ಅಡಾಪ್ಟರ್ ಬಂದು ನಿಮಗೆ 12 ವೋಲ್ಟ್ಸ್ 2 ಆ್ಯಂಪ್ಸ್ ಅಡಾಪ್ಟರಿಂದ 12 ವೋಲ್ಟ್ಸ್ 5 ಆ್ಯಂಪ್ಸ್ ಅಡಾಪ್ಟರ್ ಅಂತ ವರೆಗೂ ಯೂಸ್ ಮಾಡ್ಬೋದು. ಬ್ಯಾಟ್ರಿ ಪ್ಯಾಕಪ್ ನೀವು ಯೂಸ್ ಮಾಡೋಂಗಿದ್ರೆ ನಿಮಗೆ ಇಲ್ಲಿ 12 ವೋಲ್ಟ್ 7H ಬ್ಯಾಟ್ರಿ ಯೂಸ್ ಮಾಡ್ಬೋದು ಆರಾಮಾಗಿ. ಅಥವಾ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಪ್ಯಾಕಪ್ ಆದರೆ ಮಿನಿಮಮ್ 5H ಬ್ಯಾಟ್ರಿ ಅಂತೂ ನೀವು ಇದರೊಳಗೆ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮೋಟರ್ ಅನ್ನೋದು ಬೇಗ ಬ್ಯಾಟ್ರಿಯನ್ನು ಡ್ರೈನ್ ಮಾಡುತ್ತೆ. ನಾರ್ಮಲ್ ಕಡಿಮೆ ವೋಲ್ಟೇಜಸ್ ಕಡಿಮೆ H ಬ್ಯಾಟ್ರಿ ಹಾಕಿದ್ರೆ ನಿಮಗೆ ಬ್ಯಾಟ್ರಿ ಅನ್ನೋದು ಬೇಗ ಡ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಈ ಥರ ಈ ಮೋಟರ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.